ಭ್ಯೋ ನಮಃ ಶ್ರೀಕೃಷ್ಣಾಯ ನಮಃ. ಸಚೀದೇವಿ ಮಾಡಿದ ಧನುರ್ಮಾಸ ಪೂಜೆ ಅಂತ ಒಂದು ಚಿಕ್ಕ ವಿಷಯವನ್ನು ನೋಡೋಣ. ಇಂದ್ರನ ಹೆಂಡತಿ ಇಂದ್ರಾಣಿ. ಇಂದ್ರಾಣಿಗೆ ಸಚಿ ಅಂತ ಒಂದು ಹೆಸರು ಇದೆ, ಸಚೀಂದ್ರಾಣಿ ಹಾಗೆ ಅಂತ. ಇಂದ್ರದೇವರು ತಮ್ಮ ಪದವಿಯನ್ನು ಕಳೆದುಕೊಂಡ ಕಾಲದಲ್ಲಿ ಇಂದ್ರದೇವರು ದಂಪತಿ ಸಮೇತರಾಗಿ ಈ ಧನುರ್ಮಾಸ ಪೂಜೆಯನ್ನು ಒಂದು ತಿಂಗಳು ಒಂದು ದಿನವೂ ತಪ್ಪದೆ ವಿಶೇಷವಾಗಿ ಈ ಪೂಜೆಯನ್ನು ಉಷತ್ಕಾಲದಲ್ಲಿ ದೇವರಿಗೆ ಹುಗ್ಗಿಯನ್ನು ಸಮರ್ಪಣೆ ಮಾಡಿ, ಆಮೇಲೆ ಲಕ್ಷ್ಮೀ ಭದ್ರಾಲಕ್ಷ್ಮೀ ಸ್ತೋತ್ರ ಅಂತ 12 ನಾಮಗಳು, ಇದು ಮೊದಲ ವಿಡಿಯೋಲಿ ಹೇಳಿದ್ದಾನೆ. ಆ ಲಕ್ಷ್ಮಿಯ ನಾಮಗಳಿಂದ 12 ಬಾರಿ ವಿಶೇಷವಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಅರಿಶಿನ ಕುಂಕುಮ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿ, ಲಕ್ಷ್ಮೀ ದೇವರಿಗೆ ಹರಿಗೆ ನೈವೇದ್ಯ ಮಾಡಿದ ಮುದ್ಗಾನ್ನ ಮತ್ತು ಸಕ್ಕರೆ ಪೊಂಗಲು ಮಾಡಿ ನೈವೇದ್ಯ ಮಾಡಬಹುದು. ಲಕ್ಷ್ಮಿಗೆ ವಿಶೇಷವಾಗಿ ಸಕ್ಕರೆ ಪೊಂಗಲು ನೈವೇದ್ಯ ಮಾಡಬಹುದು, ಅದು ದೇವರಿಗೂ ಮಾಡಬಹುದು. ಮುದ್ಗಾನ್ನ ಸಕ್ಕರೆ ಪೊಂಗಲ್ ಎರಡೂ ದೇವರಿಗೆ ನೈವೇದ್ಯ ಮಾಡಿ, ಆ ದೇವರಿಗೆ ನೈವೇದ್ಯ ಆದ ವಸ್ತುವನ್ನೇ ಲಕ್ಷ್ಮಿಗೆ ಕೊಡಬೇಕು. ಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿ ಈ ಪೂಜೆಯನ್ನು ಮಾಡಿದ ಕಾರಣ, ಒಂದು ತಿಂಗಳು ಬಿಡದೆ ಮಾಡಿದ ಕಾರಣ ಇಂದ್ರನಿಗೆ ಮತ್ತೆ ರಾಜ್ಯ ಪದವಿ ಸಿಕ್ಕಿತು ಮತ್ತು ಧನಧಾನ್ಯಾತಿ ಸಂಪತ್ತುಗಳು ಉಂಟಾಯಿತು ಎಂಬುದಾಗಿ ಈ ಧನುರ್ಮಾಸ ಪೂಜೆ ಒಂದರಲ್ಲಿ ಹೇಳ್ತಾರೆ. ಅದು ಆಗ್ನೇಯ ಪುರಾಣದಲ್ಲಿ ಹೇಳಿದ ಚಿಕ್ಕ ಕಥೆ ಇದು. ಅವರು ಮಾಡಿ ಅದನ್ನು ಹೇಗೆ ರಾಜ್ಯವನ್ನು ಮತ್ತೆ ಪಡೆದರೋ ಅದೇ ಮಾದರಿ ನಾವು ನಮ್ಮಿಂದ ಆದಷ್ಟು ಪೂಜೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಆ ದೇವರ ಅನುಗ್ರಹ, ಲಕ್ಷ್ಮೀನಾರಾಯಣ ದೇವರ ಅನುಗ್ರಹವನ್ನು ಪಡೆದು ಧನಧಾನ್ಯಾತಿ ಸಂಪತ್ತು ನಮಗೆ ಏನು ಬೇಕೋ ಅದು ನಮಗೆ ಸಿಗಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದಕ್ಕೆ ಒಂದು ಶ್ಲೋಕ ಹೇಳ್ತಾರೆ. ನಿವೇದಯತ್ವ ಮುದ್ಗಾನ್ನಂ ಪುರೇಂದ್ರಾಣಿ ಸಹಾರ್ದ್ರಕಂ ವಿಷ್ಣವೇ ದುಃಖಿತಾ ಸಾಧ್ವಿ ನಿತ್ಯಮೈಶ್ವರ್ಯಂ ಅವಾಪಸ ಅಂತ ಹೇಳಿ, ಇವಾಗ ಇದು ಹೇಳಿದ ವಿಷಯಗಳನ್ನು ಇಲ್ಲಿ ಶ್ಲೋಕವಾಗಿ ಹೇಳಿದ್ದಾರೆ ಅಷ್ಟೇ. ಹೀಗೆ ನಾವು ಈ ಧನುರ್ಮಾಸದಲ್ಲಿ ಈ ಲಕ್ಷ್ಮೀದೇವರ ಪೂಜೆ, ನಾರಾಯಣನ ಪೂಜೆ, ಹುಗ್ಗಿ ನೈವೇದ್ಯ, ಭದ್ರಾಲಕ್ಷ್ಮೀ ಸ್ತೋತ್ರ 12 ಬಾರಿ ಪಾರಾಯಣ ಮಾಡುವುದು ಮತ್ತು ಅರ್ಚನಾ ಕುಂಕುಮ ಪುಷ್ಪಾದಿಗಳಿಂದ ಲಕ್ಷ್ಮಿಯನ್ನು ಪೂಜೆ ಮಾಡಿ ನಾವು ಈ ಧನಧಾನ್ಯಾದಿ ಸಂಪತ್ತುಗಳು ಮತ್ತು ಲಕ್ಷ್ಮೀನಾರಾಯಣರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. ಶ್ರೀಕೃಷ್ಣಾಯ ನಮಃ.